ಡಿಜೆ ಟಿಲ್ಲು ತೆಲುಗು ಸಿನಿಮಾದಲ್ಲಿ ಒನ್ ಆಫ್ ದ ಮೋಸ್ಟ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂದರೆ ತಪ್ಪಾಗಲ್ಲ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಟಿಲ್ಲು ಸ್ಕ್ವೇರ್ ಡೈರೆಕ್ಟೆಡ್ ಬೈ ಮಲಿಕ್ ರಾಮ್, ಸ್ಟಾರಿಂಗ್ ಸಿದ್ದು ಆ್ಯಂಡ್ ಅನುಪಮಾ ಪರಮೇಶ್ವರನ್. ಈ ಸಿನಿಮಾ ಬಂದು ಡಿಜೆ ಟಿಲ್ಲುಗೆ ಸೀಕ್ವೆಲ್. ತೆಲುಗು ಭಾಷೆಯ ಸಿನಿಮಾ ಇದು ಆ್ಯಂಡ್ ನಾನು ನೋಡಿದ್ದು ಅದೇ ಭಾಷೆಯಲ್ಲಿ. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಂಗೇನು ಇಷ್ಟ ಆಯ್ತು, ನಂಗೇನು ಕಷ್ಟ ಆಯ್ತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟಿಲ್ಲು ಸ್ಕ್ವೇರ್ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಡಿಜೆ ಟಿಲ್ಲು ಲಾಸ್ಟ್ ಬರ್ಡೇಲಿ ರಾಧಿಕಾ ಅನ್ನೋ ಒಂದು ಹುಡುಗಿ ಕೈಲಿ ರಾಡ್ ಹಾಕಿಸ್ಕೊಂಡಿದ್ದ. ಈ ಸಲ ಬರ್ಡೇಗೆ ಲಿಲ್ಲಿ ರಾಡ್ ತೊಗೊಂಡು ಬಂದು ಹಾಕ್ತಾಳ ಇಲ್ಲ ಬೇರೆ ತೊಗೊಂಬಂದು ಹಾಕ್ತಾಳ ಅಂತ ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್. ಡಿಜೆ ಟಿಲ್ಲು ಇದೆ ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ಅದನ್ನು ಬರೆದಿರೋ ರೀತಿ, ಅದಕ್ಕೆ ಕೊಟ್ಟಿರೋ ಡೈಲಾಗ್ಸ್, ಆ ಪಾತ್ರದ ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆ, ಅದರಿಂದನೇ ಈ ಸಿನಿಮಾ ಫ್ರ್ಯಾಂಚೈಸ್ ಅಷ್ಟು ಸೌಂಡ್ ಮಾಡ್ತಿದೆ ಹೊರಗೆ. ಸಖತ್ ಎನರ್ಜಿ ಗುರು ಆ ಕ್ಯಾರೆಕ್ಟರಲ್ಲಿ. ಸುಮ್ಮನೆ ಕೆಲವೊಂದು ಕಡೆ ಅದರ ರಿಯಾಕ್ಷನ್, ಎಕ್ಸ್ಪ್ರೆಷನ್ ಸಾಕು ಇಡೀ ಸೀನ್ನ ತಿಂದು ಹಾಕೋಕೆ. ಇನ್ನು ಇದರ ಟೆಂಪ್ಲೇಟ್, ಥಿಯೇಟ್ರ್ ಒಳಗೆ ಹೋಗುವಾಗ ನಾನು ಹೊಸ ಫ್ರೆಶ್ ಟೆಂಪ್ಲೇಟ್ ಇರುತ್ತೆ ಅಂತ ಅಂದ್ಕೊಂಡು ಹೋದೆ, ಬಟ್ ಅಲ್ಲಿದ್ದು ಆಲ್ಮೋಸ್ಟ್ ಡಿಜೆ ಟಿಲ್ಲು ಸಿನಿಮಾದ ಟೆಂಪ್ಲೇಟೇ. ಅವ್ರಿಗೆ ಫಸ್ಟ್ ಪಾರ್ಟ್ ವರ್ಕ್ ಆಗಿರೋದೇ ಆ ಟೆಂಪ್ಲೇಟಿಂದ, ಆ್ಯಂಡ್ ಅದನ್ನು ಇಲ್ಲೂ ಹಾಕಿದ್ದಾರೆ. ಬಟ್ ಅದು ರಿಪೀಟೆಡ್ ಅನ್ನಿಸ್ತೆ ಜನರಿಗೆ ಒಂದೊಳ್ಳೆ ಕಿಕ್ ಕೊಡ್ತಿದೆ ನೋಡಿ. ಅದೇ ಟೆಂಪ್ಲೇಟ್ನ ಬಳಸ್ಕೊಂಡು ಅದನ್ನ ಪಾಸಿಟಿವ್ ಆಗಿ ಟೇಕ್ ಆಫ್ ಮಾಡಿದಾರಲ್ಲ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಟೀಮ್ನ. ಕೆಲವೊಂದು ಸೀನ್ಗಳಲ್ಲಿ ಜನಗಳೇ ಡೈಲಾಗ್ ಹೇಳ್ತಿದ್ರು ಥಿಯೇಟ್ರಲ್ಲಿ. ಲಿಟ್ರಲಿ ಈ ಸಿನಿಮಾ ಏನಿದೆ ಇದು ಕಂಪ್ಲೀಟ್ಲಿ ಥಿಯೇಟರ್ ಮೆಟೀರಿಯಲ್. ಅದು ಕ್ರೌಡ್ ಜೊತೆನೇ ನೋಡಬೇಕು, ಆವಾಗಲೇ ಪ್ರಾಪರಾಗಿ ರಿಸೀವ್ ಮಾಡ್ಕೊಳ್ಳೋಕ್ಕಾಗೋದು ಈ ಸಿನಿಮಾನ. ನೀವು ಡಿಜೆ ಟಿಲ್ಲುನ ಇಷ್ಟಪಟ್ಟಿದ್ರೆ ಟಿಲ್ಲು ಸ್ಕ್ವೇರ್ ಕೂಡ ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿದ್ದಂತಹ ಡೈಲಾಗ್ಸ್ಗಳು, ಯಪ್ಪ ಶುರುವಿಂದ ಕೊನೆವರೆಗೂ ನಗಿಸ್ತಾನೇ ಹೋಗುತ್ತೆ ಗುರು ಸಿನಿಮಾದಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಅಷ್ಟೇ ಫೋಕಸ್ ಮಾಡಿದೆ, ಪ್ರತಿ ಕ್ಯಾರೆಕ್ಟರ್ಗೂ ಅದರದೇ ಆದ ಒಂದು ಯುನೀಕ್ ವೇನ ಸೆಟ್ ಮಾಡಿದ್ದಾರೆ ಡೈಲಾಗ್ಸಲ್ಲಿ. ಅದನ್ನು ಆ ಕ್ಯಾರೆಕ್ಟರ್ಗಳು ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಪೆಷಲಿ ಟಿಲ್ಲು ಅಪ್ಪನ ಕ್ಯಾರೆಕ್ಟರ್ ಪೈಲ್ಸು ಮತ್ತು ರಾಯ್ ಏಜೆಂಟ್ ಸೀನ್ಸಲ್ಲಂತೂ ಹೈಲೈಟ್ ಆ ಮನುಷ್ಯ. ಇನ್ನು ನೆಕ್ಸ್ಟ್ ಇದರ ಸ್ಕ್ರೀನ್ ಪ್ಲೇ, ಆಗಲೇ ಹೇಳಿದಾಗೆ ರಿಪೀಟೆಡ್ ಟೆಂಪ್ಲೇಟ್ ಇದ್ದರೂ ಕೂಡ ಎಂಗೇಜಿಂಗ್ ಆಗಿಡುತ್ತೆ ಸಿನಿಮಾ. ಅಂದರೆ ಅದಕ್ಕೆ ಅವರು ಸ್ಕ್ರೀನ್ ಪ್ಲೇನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋ ಎಲಿಮೆಂಟ್ಸ್ಗಳು. ಸೆಕೆಂಡ್ ಹಾಫಲ್ಲಿ ಡಿಜೆ ಟಿಲ್ಲು ಸಿನಿಮಾದ ಫ್ಯಾನ್ಸ್ಗೆ ಅಂತಲೇ ಸಪ್ರೇಟಾಗಿ ಮಜಾ ಕೊಡೋಕ್ಕೊಂದು ಕ್ಯಾರೆಕ್ಟರ್ ಬರುತ್ತೆ. ಅದ್ರ ಜೊತೆ ಇರೋ ಸೀನ್ಸ್ ಅಂತೂ ಮಸ್ತ್ ಮಜಾ ಕೊಡ್ತು. ಟ್ವಿಸ್ಟ್ಗಳು ಸರಿಯಾಗಿ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಇವೆ, ಆ್ಯಂಡ್ ಆ್ಯಸ್ ಯೂಶುವಲ್ ಸಿನಿಮಾದ ಕೊನೆಯಲ್ಲಿ ಕೂಡ ಬಂದೇ ಬರುತ್ತೆ. ಇಲ್ಲಿನ ಪ್ರತಿ ಸೀನ್ ಮಜಾ ಕೊಡೋದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ ಪುಷ್ ಕೊಟ್ಟಿದೆ ಸಿನಿಮಾಗೆ. ಪ್ರತಿ ಒಂದು ಸೀನಲ್ಲೂ ಕೂಡ ಒಂದೊಂದು ಟ್ಯೂನ್ಗಳು ಫನ್ನಿ ವೇಯಲ್ಲಿ ಕೇಳಿಸ್ತಾನೇ ಹೋಗುತ್ತೆ. ಇನ್ನು ಇಲ್ಲಿದ್ದಂತಹ ಪರ್ಫಾರ್ಮೆನ್ಸ್, ಎಲ್ಲರೂ ನಗು ಬರೆಸ್ತಾರೆ. ಸಿನಿಮಾದಲ್ಲಿರೋ ಪ್ರತಿ ಕ್ಯಾರೆಕ್ಟರ್ ಕೂಡ ನಗು ಬರ್ಸೇನೆ ಸೀನಿಂದ ಹೋಗೋದು. ಇನ್ನು ಈ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದೇನಪ್ಪ ಅಂತಂದರೆ, ಇಲ್ಲಿ ಇನ್ನೊಂದು ಸಪ್ರೇಟ್ ಟ್ರ್ಯಾಕ್ ಓಪನ್ ಆಗುತ್ತೆ ಸಿನಿಮಾದಲ್ಲಿ. ಶುರುವಿನಲ್ಲಿ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಆದರೆ ಹೋಗ್ತಾ ಹೋಗ್ತಾ ಅದು ಫ್ಲ್ಯಾಟ್ ಆಗ್ತಾ ಹೋಯಿತು. ತುಂಬ ಡಲ್ ಅನ್ಸೋಕೆ ಶುರುವಾಯಿತು ಆ ಒಂದು ಪೋರ್ಷನ್ಸ್ ಬಂದಾಗ. ಎಲ್ಲೋ ಒಂದು ಕಡೆ ಫಸ್ಟ್ ಹಾಫ್ ಕೊಟ್ಟಷ್ಟು ಮಜಾ ಸೆಕೆಂಡ್ ಹಾಫ್ ಕೊಡೋದ್ರಲ್ಲಿ ಸೋಸಿದೆ ಅಂತ ಅನ್ನಿಸ್ತು. ಜಸ್ಟ್ ಆ ಸಪ್ರೇಟ್ ಟ್ರ್ಯಾಕ್ ಮಾತ್ರ. ನನ್ನ ಪ್ರಕಾರ ಇದೊಂದು ಪರ್ಫೆಕ್ಟ್ ಸೀಕ್ವೆಲ್. ಫಸ್ಟ್ ಪಾರ್ಟ್ ಇಷ್ಟ ಆದವ್ರಿಗೆ ಖಂಡಿತ ಸೆಕೆಂಡ್ ಪಾರ್ಟ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ತೀನಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಖತ್ ಮಜಾ ಕೊಡ್ತು. ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋಗಿ ಸಖತ್ ಎಂಜಾಯ್ ಮಾಡ್ತೀರಾ. ನನ್ನ ರೇಟಿಂಗ್ಸ್ ಬಂದು ಈ ಸಿನಿಮಾಗೆ 4/5. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕಂತ ಅಂದ್ಕೊಂಡಿದ್ದಂಥ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನಿಸುವಂಥ ಕಮೆಂಟಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಯಾರಿಗೂ ನೀನು